ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಹೊಸದಾಗಿ ನೇಮಕಾತಿ ಹೊಂದಿದ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ತರಬೇತಿ. ವೀಕ್ಷಕರೇ, ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಬೆಳಗಾವಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಬೈಲಹೊಂಗಲ ಇದರ ಅಡಿಯಲ್ಲಿ ಬೈಲಹೊಂಗಲ ನಗರದ ಶಾಸಕರ ಮಾದರಿ ಶಾಲೆ ನಂಬರ್ 4ರಲ್ಲಿ ತರಬೇತಿಯನ್ನ ನೀಡಲಾಗುತ್ತದೆ. ಬೈಲಹೊಂಗಲ, ಕಿತ್ತೂರು, ಸವದತ್ತಿಯ 60 ಜನ ಶಿಕ್ಷಕರು ತರಬೇತಿ ಪಡೆಯುತ್ತಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಎನ್ ಪ್ಯಾಟೆಯವರು ಮಾತನಾಡಿ, ಶಿಕ್ಷಕರಾಗಿ ನೇಮಕಾತಿ ಹೊಂದುವ ಪೂರ್ವ ತಾವು ಡಿಇಡಿ, ಬಿಇಡಿ ನಲ್ಲಿ ಪದವಿ ಪಡೆದುಕೊಂಡು ಇರುವಂತಹ ಅನುಭವಕ್ಕಿಂತಲೂ ಶಾಲಾ ಹಂತದಲ್ಲಿ ಸರ್ಕಾರಿ ನೌಕರರಾಗಿ ಮಾಡುವಂತಹ ಪ್ರಾಯೋಗಿಕ ಚಟುವಟಿಕೆಗಳಿಗೆ ವ್ಯತ್ಯಾಸ ಇರುತ್ತದೆ. ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಸರ್ಕಾರ ತಮ್ಮನ್ನು ಆಯ್ಕೆ ಮಾಡಿದ್ದು, ಆ ಪ್ರಕಾರ ಈ ಮೂಲ ತರಬೇತಿಯಲ್ಲಿ ತಮಗೆ ಹೇಳಿಕೊಡುವ ಸರ್ಕಾರಿ ನಿಯಮಗಳು, ಉತ್ತಮ ಶಿಕ್ಷಕರ ಲಕ್ಷಣಗಳು ಹಾಗೂ ಮೌಲ್ಯಮಾಪನ ತಂತ್ರಜ್ಞಾನ ಇತ್ಯಾದಿ ಅರಿತುಕೊಂಡು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡುವುದರ ಜೊತೆಗೆ ಈ ಬೃಹತ್ ವ್ಯವಸ್ಥೆಯ ಭಾಗವಾಗಿ ತಾವು ಸುದೀರ್ಘ ಸೇವೆಯನ್ನ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ನಿರ್ವಹಿಸಬೇಕೆಂದು ಸೂಚಿಸಿದರು. ತರಬೇತಿ 5 ದಿನ ನಡೆಯುತ್ತಿದ್ದು, ಕಿತ್ತೂರು, ಬೈಲಹೊಂಗಲ ಹಾಗೂ ಸವದತ್ತಿ ತಾಲೂಕಿನ 60 ಶಿಕ್ಷಕರಿಗೆ ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಮಟ್ಟದ ತರಬೇತಿಯನ್ನ ಬೈಲಹೊಂಗಲ ನಗರದಲ್ಲಿ ನೀಡಲಾಗುತ್ತಿದೆ ಎಂದು ನೋಡಲ್ ಅಧಿಕಾರಿಗಳು ತಿಳಿಸಿದ್ದಾರೆ. ಅಲ್ಲಿ ಚರ್ಚೆ ಮಾಡಿದ್ರೆ ಗುಣಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ನಮ್ಮ ಕರ್ತವ್ಯಗಳೇನು, ಜವಾಬ್ದಾರಿಗಳೇನು, ಯಾಕಂದರೆ ಭಾಳಷ್ಟು ನಾವು ವೃತ್ತಿಗಳು ಬಂದ ಮೇಲೆ ನಾವು ಮೊದಲಿನಂಗೆ ಇರೋಕ್ಕಾಗಲ್ಲ. ಈಗ ನಾವು ಸರ್ಕಾರದ ಪ್ರತಿನಿಧಿಯಾಗಿ ನಾವು ಇವತ್ತು ಇಲಾಖೆಯೊಳಗೆ ಕೆಲಸ ಮಾಡಬೇಕಾಗಿದೆ. ಪ್ರತಿ ಹಂತದಲ್ಲಿ ಪ್ರತಿ ಮಗುವನ್ನು ಸಹಿತ ಕಾಂಡು ಅವರನ್ನು ಸುಧಾರಣೆ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲಿರೋದ್ರಿಂದ ನಾವು ಬೇರೆ ಬೇರೆ ಯೋಜನೆಗಳು, ಇಲಾಖೆ ಇರ್ತಕ್ಕಂಥ ಸಮಗ್ರವಾದಂಥ ಯೋಜನೆಗಳು ತಮ್ಮ ಪ್ರಶ್ನೆ ಇರೋದನ್ನ ಎಲ್ಲವನ್ನ ಇಲ್ಲಿ ಪ್ರಧಾನಿಗಳಿರ್ಬೋದು, ಸಮಗ್ರವಾದಂಥ ಯೋಜನೆಗಳಿರ್ಬೋದು, ಅನುಷ್ಠಾನ ಇರ್ಬೋದು, ಅದರ ಪರಿಕಲ್ಪನೆ ಮತ್ತು ಅದರ ಮೌಲ್ಯಮಾಪನ ಅನ್ನುವಂಥದ್ದನ್ನ ಎಲ್ಲರೂ ಸಮಗ್ರವಾಗಿ ತಿಳ್ಕೊಂಡು ನಾವು ಮಾಡಬೇಕಾಗ್ತದೆ. ಆ ನಿಟ್ಟಿನೊಳಗೆ ತಾವು ಇಲ್ಲಿ 5 ದಿನಗಳ ಕಾಲ ವಿವರವಾದಂಥ ಜ್ಞಾನವನ್ನು ಕೊಡ್ತಾರೆ, ಚರ್ಚೆ ಮಾಡ್ತಾರೆ. ತಾವು ನಿಮ್ಮ ವ್ಯಕ್ತಿಗತ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಒಂದು ಪರಿಹಾರವನ್ನು ಕಂಡುಕೊಂಡು ಇಲಾಖೆಯಲ್ಲಿ ತಾವು ಉತ್ತಮವಾದಂಥ, ಯಾಕಂದರೆ ಸುಮಾರು ಇನ್ನು 30-35 ವರ್ಷ ನೀವು ಇಲಾಖೆಯಲ್ಲಿರೋ ಇಲಾಖೆಯ ನಿಮ್ಮ ಮೇಲೆ ನಿಂತ್ಕೊಳ್ರಿ ಮುಂದಿನವರು. ಯಾಕಂದ್ರೆ ನಾವು ಇಲ್ಲಿದ್ದವರು ಸ್ವಲ್ಪ ದಿವಸ ಹೋಗಿಬಿಡ್ತೀವಿ, ಆದ್ರೆ ನೀವೇ ಈಗ ಇಲಾಖೆಯ ಆಧಾರ ಸ್ತಂಭ ಆಗ್ತೈತಿ. ಅದಕ್ಕಾಗಿ ಮುಂದಿನ ಆಧಾರ ಸ್ತಂಭ ಆಗಿರೋದ್ರಿಂದ ನಾವು ಭಾಳಷ್ಟು ಚಾಕುಚಕ್ಯತೆ, ಭಾಳಷ್ಟು ಪರಿವರ್ತನೆ ಕಾಣ್ತಾ ಇದ್ದೀವಿ. ನೀವು ಹೊಸವರು ಬಂದ ಮೇಲೆ ಶಾಲೆಯಲ್ಲಿ ಪರಿವರ್ತನೆ ಕಾಣ್ತೀವಿ. ಯಾವುದೇ ಕಾರಣಕ್ಕೆ ನೀವು ಹಳಬರಾಗದೆ ಹೊಸಬರಾಗಿದ್ದುಕೊಂಡ್ರೆ ಎಲ್ಲವನ್ನ ನಿಭಾಯಿಸಿಕೊಂಡು